ನಾನು ಕೃಷ್ಣಮೂರ್ತಿ ಮುಳ್ಳಂಕೊಚ್ಚಿ. ನಮ್ಮ ಮಗ ಚಿರಂಜೀವಿ ಪ್ರಶಾಂತ್ ಭಟ್ ಮುಳ್ಳಂಕೊಚ್ಚಿ, ಇವನ ಮಗ ಚಿರಂಜೀವಿ ನೈತಿಕ್ ಕೃಷ್ಣ. ಇವನಿಗೆ ಇದೇ ಬರುವ ತಾರೀಕು 25/12/24 ಬುಧವಾರದಂದು ಬ್ರಹ್ಮೋಪದೇಶ ನೀಡುವುದಾಗಿ ನಿಶ್ಚಯಿಸಿರುತ್ತೇವೆ. ಈ ಶುಭ ಸಮಾರಂಭ ನಮ್ಮ ಬೆಳ್ಳೂರು ಶ್ರೀ ಮಹಾವಿಷ್ಣು ಕ್ಷೇತ್ರದ ವಿಷ್ಣು ಮಂಟಪದಲ್ಲಿ ಜರುಗಲಿದೆ. ಶರಣ್ಯೇ ತ್ರಯಂಬಕೇ ನಾರಾಯಣಿ ನಮೋಸ್ತುತೇ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಮುರಳಿ ಮಾಧವ್ ಅಂತ. ಉಪನಯನದ ಆ ಶುಭ ಸಂದರ್ಭದಲ್ಲಿ ನನ್ನ ಸಂಗೀತ ಪ್ರೋಗ್ರಾಮಿಗೆ ಎಲ್ಲಾ ಸಂಗೀತ ಆಸ್ವಾದಕರು ಬನ್ನಿ. ಇಷ್ಟು ಮಾತ್ರ ಅಲ್ಲ, ಈ ಸಂದರ್ಭದಲ್ಲಿ ಮಕ್ಕಳ ಮನಮುದಗೊಳಿಸಲು ಚೆಸ್ ಟೂರ್ನಮೆಂಟ್ ಅನ್ನು ಹಮ್ಮಿಕೊಂಡಿದ್ದೇವೆ. ಕಾರ್ಯಕ್ರಮದಲ್ಲಿ ಈಗಾಗಲೇ 100ಕ್ಕಿಂತ ಹೆಚ್ಚು ಆಟಗಾರರು ನೋಂದಣಿಯನ್ನು ಮಾಡಿರುತ್ತಾರೆ. ಕೇವಲ ಕೇರಳದ ಆಟಗಾರರು ಮಾತ್ರವಲ್ಲದೆ ಕರ್ನಾಟಕದ ಆಟಗಾರರು ಕೂಡ ಭಾಗವಹಿಸಿರುತ್ತಾರೆ. ಅದೇ ರೀತಿ ಉತ್ತಮ ಶ್ರೇಣಿ ಅಂದ್ರೆ ರೇಟಿಂಗ್ ಆಟಗಾರರು ಕೂಡ ಈ പന്താಟದಲ್ಲಿ ഭാഗവഹിಸಿರುವುದು ತುಂಬಾ ಸಂತಸ. നൈതിക കൃഷ്ണയുടെ ബ്രഹ്മോപദേശത്തിന്റെ ഭാഗമായിട്ട് കാസർഗോഡ് ജില്ല വെള്ളൂർ അമ്പലത്തിൽ വെച്ചിട്ട് ഒരു ഗ്രാൻഡ് ചെസ് ടൂർണമെന്റ് നടത്തുന്നുണ്ട്. അപ്പോൾ ആദ്യമായിട്ടാണ് നമ്മളെ ഒരു ഫംഗ്ഷന്, ഒരു ബ്രഹ്മോപദേശത്തിന് ഒരു ചെസ് ടൂർണമെന്റ് ഫ്രീ ಆയിട്ട് നടത്തുന്നത്. ಈಗಾಗಲೇ ಒಂದು 120ರಷ್ಟು ರಿಜಿಸ್ಟ್ರೇಷನ್ ಆಗಿದೆ. ನಮ್ಮ ಅನಿಸಿಕೆ ಒಂದು 200-250 ಅಲ್ಲ 300 ಆದ್ರೂ ಕೂಡ ಅದನ್ನು ನಾವು ಒಳ್ಳೆ ರೀತಿಯಲ್ಲಿ ನಡೆಸಬೇಕು ಅಂತ ತೀರ್ಮಾನ ಮಾಡಿಕೊಂಡಿದ್ದೇವೆ. ಚೆಸ್ ಆಟದಿಂದ ಮಕ್ಕಳ ಮನೋವಿಕಾಸವಾಗುತ್ತದೆ, ಕ್ರಿಯಾಶೀಲತೆ ವೃದ್ಧಿಸುತ್ತದೆ. ಮೊಬೈಲ್ ಎಡಿಕ್ಷನ್ ನಂತಹ ಚಟದಿಂದ ಮುಕ್ತಿ ಸಿಗುವುದಕ್ಕೂ ಸಾಧ್ಯ. ಜಾಲತಾಣಗಳಿಂದಾಗುವಂತಹ ಅನಾಹುತಗಳಿಂದ ದೂರವಿರಲು ಸಾಧ್ಯ. ಎಲ್ಲಕ್ಕಿಂತಲೂ ಮಿಗಿಲಾಗಿ ತರಗತಿಯಲ್ಲಿ ಕಲಿಕೆಯಲ್ಲಿ ಹಿಂದುಳಿದಂತಹ ವಿದ್ಯಾರ್ಥಿಗಳಿಗೆ ಅದನ್ನೂ ಕೂಡ ಗೆಲ್ಲಬಲ್ಲಂತಹ ಸ್ವಸಾಮರ್ಥ್ಯವು ಕೂಡ ಹೆಚ್ಚಿಗೆ ಆಗ್ತದೆ. ಹಾಗಾಗಿ ಹಳ್ಳಿಯ ಈ ವಾತಾವರಣದಲ್ಲಿ ಈ ಪಂದ್ಯಾವಳಿಯನ್ನು ಕಂಡು ಒಂದಷ್ಟು ಮನಸ್ಸುಗಳು ಉತ್ತೇಜಿತರಾಗಿ ಉಪದೇಶದ ಜೊತೆಗೆ ನಡೆಯುವಂತ ಎಲ್ಲ ಕಾರ್ಯಕ್ರಮಗಳಲ್ಲಿಯೂ ತಾವು ಭಾಗವಹಿಸಿ ಆತಿಥ್ಯವನ್ನು ಸ್ವೀಕರಿಸಿ ತಾವೆಲ್ಲರೂ ನಮ್ಮ ಈ ಸಮಾರಂಭಕ್ಕೆ ಬರಬೇಕಾಗಿ ಸಂತೋಷಪೂರ್ವಕ ಹೃದಯಪೂರ್ವಕ ಸ್ವಾಗತವನ್ನು ಬಯಸ್ತೇವೆ. ನಮಸ್ಕಾರಗಳು. ನಾನು ಜ್ಯೋತಿ ಭಟ್ ಪ್ರಪಂಚಕ್ಕೆ ಸ್ವಾಗತ. ಇವನು ನೈತಿಕ್ ಕೃಷ್ಣ ಮುಳ್ಳಂಕೊಚ್ಚಿ. ಇವನ ಉಪನಯನದ ಇನ್ವಿಟೇಷನ್ ನೋಡಿದ್ರಲ್ಲ, ಎಷ್ಟೊಂದು ಚೆನ್ನಾಗಿತ್ತು. ಈಗ ಉಪನಯನ ನೋಡೋಣ ಬನ್ನಿ. ಬ್ರಹ್ಮೋಪದೇಶದ ಶುಭ ಸಂದರ್ಭ. ಇದರಲ್ಲಿ ಇವನಿಗೆ ಇಷ್ಟವಾದ ಏನೆಲ್ಲ ಬೇಕು ಅದನ್ನು ಮಾಡಿದ್ದಾರೆ. ಈ ಸುಂದರವಾದ ಕಾರ್ಯಕ್ರಮ ನನಗಂತೂ ಇಷ್ಟವಾಯಿತು. ನಾನು ನನ್ನ ಫ್ಯಾಮಿಲಿ ಜೊತೆ ಇಲ್ಲಿಗೆ ಹೋಗಿದ್ದೆವು. ನಮ್ಮ ಫ್ಯಾಮಿಲಿ ನನ್ನ ಸೋದರ ಮಾವನ ಮಗಳು ನೈತಿಕ್ ಕೃಷ್ಣನ ಅಮ್ಮ. ಹಾಗೆ ಅಲ್ಲಿಗೆ ಹೋದಾಗ ನಮ್ಮ ತುಂಬ ಪರಿಚಯದ ಫ್ರೆಂಡ್ಸ್, ರಿಲೇಟಿವ್ಸ್, everyone, we enjoyed the occasion.
राधाहृदयं हरिमधुनिलयं राधाहृदयं हरिमधुनिलयं अहं शोणं सरसिजपाणं मदरं शोणं सरसिजपाणं सुगन्धनिगानं सुरचिरनयनं सुगन्धनिगानं सुरुचिरनयनं लास्यं मदिमोगनं कृष्णकृपासागरं कृष्ण गुरुवायुपुरं जनिमोक्षकरं गुरुवायुपुरं जनिमोक्षकरं कृष्ण ಮಧುರವಾದ ಸಂಗೀತ ಕಿವಿ ತುಂಬುವಂತಿತ್ತು. ಊಟದ ಗಮ್ಮತ್ತೇ ಬೇರೆ, ಎಲ್ಲವೂ ಸಾವಯವ. ನೋಡಿಲ್ಲಿ ಮುಳ್ಳು ಸೌತೆ ಕಡುಬು, ಹಾಲುಬಾಯಿ, ಪುದೀನ ಚಟ್ನಿ, ಮೆಣಸ್ಕಾಯಿ, ಯಾವುದಿದೆ ಯಾವುದಿಲ್ಲ ಎಲ್ಲವೂ ಒಂದಕ್ಕಿಂತ ಒಂದು ರುಚಿ. ಹಣ್ಣುಗಳು ತುಂಡು ಮಾಡಿ ಬೇಕಾದಷ್ಟು. ಹಣ್ಣಿನ ಜ್ಯೂಸ್, ಇದು ಚಿಪ್ಪಡ್ದು, ವಾಟರ್ ಮೆಲನ್, ಇದು ಮಸ್ಕ್ ಮೆಲನ್, ಆರೆಂಜ್ ಖುಷಿ ಕೊಡುವಂಥದ್ದು, ಹೊಟ್ಟೆಗೆ ತಂಪು ಮಾಡುವಂಥದ್ದು, ಕಿವಿಗೆ ಕೆಂಪು ಮಾಡುವಂಥದ್ದು. ಸುಂದರವಾಗಿ ನಡೆಸಿದಂಥ ಇವತ್ತಿನ ಕಾರ್ಯಕ್ರಮ ಸುಸಜ್ಜಿತವಾಗಿತ್ತು, ಚೆಂದವಾಗಿತ್ತು. ನಾವು ಇದರಲ್ಲಿ ಭಾಗಿಯಾಗಿದ್ದೆವು. ನೋಡಿ, ಬಾಳೆ ದಿಂಡಿನ, ಬಾಳೆ ಹೂವಿನ ವಿಧ ವಿಧ ಪದಾರ್ಥಗಳು, ಕೋಸಂಬರಿ, ಅನ್ನ ಬಾಳೆ ಎಲೆಯಲ್ಲಿ, ಅದರಲ್ಲಿ ತುಂಬ ವಿಧ ವಿಧ ಖಾದ್ಯಗಳು. ಆಹಾ, ನೈತಿ ಕೃಷ್ಣನ ಇಷ್ಟವಾದ ಕ್ರೀಡೆ ಚೆಸ್. ಅದಕ್ಕೆ ಚೆಸ್ ಟೂರ್ನಮೆಂಟನ್ನೇ ಇಡಿಸಿದ್ದರು. ಇದಕ್ಕೆ 200ಕ್ಕೂ ಹೆಚ್ಚು ಜನ ಭಾಗವಹಿಸಿ ಇದನ್ನು ಬಹಳ ಸಕ್ಸಸ್ ಮಾಡಿದರು. ಇಂತಹ ಒಂದು ವಿನೂತನ ಶೈಲಿಯಲ್ಲಿ ಒಂದು ಬ್ರಹ್ಮೋಪದೇಶ, ಹಾಗೆಯೇ ಮಗುವಿನ ಆಸಕ್ತಿಯ ಒಂದು ವಿಷಯದಲ್ಲಿ ಇಂತಹ ಒಂದು ಟೂರ್ನಮೆಂಟನ್ನು ಕಂಡಕ್ಟ್ ಮಾಡಿ ಬಹಳ ಚೆನ್ನಾಗಿ ನಡೆಸಿದ್ದಾರೆ ಈ ಉಪನಯನ. ಇದನ್ನು ಪ್ರಶಾಂತ ಮತ್ತು ಶಾಂತ ಮುಳ್ಳಂಕೊಚ್ಚಿ ಮನೆಯವರು, ಅವರ ಅಜ್ಜ ಅಜ್ಜಿ ಎಲ್ಲರೂ ಇಂತಹ ಒಂದು ಸುಂದರವಾದ ಉಪನಯನಕ್ಕೆ ನನಗೊಂದು ಭಾಗಿಯಾಗಲು ಅವಕಾಶ ಸಿಕ್ಕಿತು. ಇದು ಮುಳ್ಳೇರಿಯಾದ ಸಮೀಪವಿರುವ ಬೆಳ್ಳೂರು ಮಹಾವಿಷ್ಣು ದೇವಸ್ಥಾನದ ಪ್ರಾಂಗಣದಲ್ಲಿ ನಡೆದಿತ್ತು. ಆ ದೇವಸ್ಥಾನವು ಅಷ್ಟು ಚೆಂದ, ದೇವರ ದರ್ಶನವಾಗಿ ಸುತ್ತಲೂ ಸುಂದರ ಪರಿಸರ ಹೊಂದಿರುವಂತಹ ಈ ಚಿಕ್ಕದಾದ ಚೊಕ್ಕದಾದ ಬೆಳ್ಳೂರು ದೇವಸ್ಥಾನ ಅಲ್ಲಿಗೊಮ್ಮೆ ಹೋದಾಗಾಯಿತು. ಅಂತೂ ಇವತ್ತಿನ ದಿನ ಬಹಳ ಖುಷಿ ಕೊಟ್ಟಿತು, ಸಂತೋಷವನ್ನು ಕೊಟ್ಟಿತು. ನಾವು ಮಂಗಳೂರಿನಿಂದ ಪ್ರಯಾಣ ಮಾಡಿ ಹೋಗಿದ್ದೆವು. ನಮಗೆ ಈ ದಿನ ಸಾರ್ಥಕವೆನಿಸಿತು. ಥ್ಯಾಂಕ್ ಯು.